ಕರ್ತವ್ಯಕ್ಕೆ ಬದಲಾಗಿ 365 ದಿನಗಳ ಪೂರ್ಣಾವಧಿ ಕರ್ತವ್ಯ ನೀಡಲು ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 25,882 ಗೃಹ ರಕ್ಷಕರು ಇರುತ್ತಾರೆ. ಅವರಲ್ಲಿ 21,327 ಪುರುಷರು ಮತ್ತು 4,555 ಮಹಿಳಾ ಗೃಹ ರಕ್ಷಕರು 426 ಘಟಕಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ರಾಜ್ಯ ಮತ್ತು ಪರರಾಜ್ಯ ಚುನಾವಣೆ, ಕರ್ತವ್ಯ, ತುರ್ತು ಸರ್ಕಾರಿ ಕಾರ್ಯಕ್ರಮಗಳು, ರಾಷ್ಟ್ರೀಯ ಮತ್ತು ನಾಡ ಹಬ್ಬ, ಗಣಪತಿ ಹಬ್ಬ, ದಸರಾ ಮತ್ತು ಜಾತ್ರೆಗಳ ಬಂದೋಬಸ್ತ್ ಒಟ್ಟು ಸೇರಿ ವರ್ಷದಲ್ಲಿ 3 ತಿಂಗಳು ಮಾತ್ರ ಕರ್ತವ್ಯ ಸಿಗುತ್ತದೆ. ಉಳಿದ 9 ತಿಂಗಳು ಗೃಹ ರಕ್ಷಕರ ಜೀವನ ಚಿಂತಾಜನಕವಾಗಿರುತ್ತದೆ. ಈ ರೀತಿ ಅತಂತ್ರ ಕೆಲಸದಿಂದ ಗೃಹ ರಕ್ಷಕರಿಗೆ ಮದುವೆಯಾಗಲು ಯಾರೂ ಹೆಣ್ಣು ಕೊಡಲು ಮುಂದೆ ಬರುತ್ತಿಲ್ಲ. ಸಾವಿರಾರು ಗೃಹ ರಕ್ಷಕ ಮದುವೆಯಾಗದೆ ಉಳಿದಿರುತ್ತಾರೆ. MA, MA, LLB ಸಿಗ್ತಾರೆ. ಮತ್ತು ನಾವು 3 ತಿಂಗಳಾದ ನಂತರ 6-7 ತಿಂಗಳು ನಾವು ಖಾಲಿನೇ ಕುಂಡ್ರದಾಗ್ತೈತಿ. ಯಾವುದಕ್ಕೂ ನಾವು ಎಲ್ಲಿ ಕೆಲ್ಸಕ್ಕೆ ಹೋಗೋಂಗಿಲ್ಲ. ಮತ್ತು ಎಲ್ಲೇ ನಾವು ಕೆಲ್ಸಕ್ಕೆ ಹೋದ್ರೆ ಅವ್ರ ಕೆಲಸದವ್ರು ಇಟ್ಕೊಳ್ಳೋದು ಇಲ್ಲ. ನಾವು ಈ ಕೆಲಸ ಬಿಟ್ಟು ಅದೇ ಇವ್ರು ನಮ್ಮ ಆಫೀಸ್ನಾಗ ಏನಂತಾರೆ, ನೀವು ಕೆಲ್ಸಕ್ಕೆ ಯಾಕೆ ಬಂದಿಲ್ಲ ಬರ್ರಿ ಅಂತೇಳಿ ಅವ್ರು ಕೇಳ್ತಾರೆ. ಈಗ ಸರ್ಕಾರ ಏನದ ನಮಗೆ ಇದಕ್ಕೆ ಮಲ್ತಾಯಿ ಧೋರಣೆ ಮಾಡ್ಲಾಕತ್ತದ. ಅದಕ್ಕೆ ನಮಗೆ 365 ದಿವಸ ಡ್ಯೂಟಿ ಕೊಡ್ರಿ ಅಂತೇಳಿ ಇವ್ರಿಗೆ ಬೇಡ್ಕೊಳತ್ತೀವಿ. ಇದು ಎಲ್ಲರಿಗೆ ಸಮಸ್ಯೆ ಇತ್ತು, ಕೆಲವೊಬ್ಬರಿಗೆ ಅಷ್ಟೇ ಸಮಸ್ಯೆ ಇತ್ತು? ಇಲ್ಲ ಸರ್, ಎಲ್ಲ ನಮ್ಮ ಗೃಹ ರಕ್ಷಕರಿಗೆ ಅಷ್ಟು ರೀ 27,000 ಜನ ನಾವು ಗೃಹ ರಕ್ಷಕರಿದ್ದೀವಿ ರೀ. ಅಷ್ಟ್ರದ್ದು ಇದೇ ಪರಿಸ್ಥಿತಿ ಅದ ರೀ. ಮತ್ತು ನಮಗೆ ಯಾವುದೂ ಸೌಲಭ್ಯ ಇಲ್ಲ. ಒಂದು ಬಸ್ ಪಾಸ್ ಸೌಲಭ್ಯ ಇಲ್ಲ. ಒಂದು ಬಸ್ನಾಗ ಏರಿದ್ರೆ ಕಂಡಕ್ಟರ್ ತನ ಟಿಕೆಟ್ ತಗೋ ಇಲ್ಲ ತಳಗಿಳಿ ಅಂತಾರೆ. ಯಾವುದೇ ಒಂದು ಸವಲತ್ತು ಇಲ್ಲ ನಮಗೆ. ಒಂದು ಎಲ್ಲೇ ಹೋದ್ರೂ ನಮಗಿದು ಇಲ್ಲ. ಒಂದು ಆಫೀಸಲ್ಲಿ ಹೋದ್ರೂ ಇದು ಇಲ್ಲ. ಏನು ನಮಗೆ ಗೃಹ ರಕ್ಷಕರಿಗೆ ನಾಯಿಪಾಡಾಗ್ಯದ ರೀ. ಇದನ್ನ ಹಾಕಿದಾಗ ತಿನ್ನಬೇಕು, ಇಲ್ಲದಾಗ ಉಪವಾಸ ಮಾಡ್ಕೋಬೇಕು, ಹಿಂಗಾಗ್ಯದ. ನಮ್ಮ ಮಕ್ಕಳು ನಮ್ಮ ತಾಯಿ ತಂದೆಗೆ ಸಾಕೋದು ನಮ್ಮ ಕೈಲಿ ಆಗೋವಲ್ರಿ. ಆದ್ರೆ ಇವರು ನಮಗೆ 365 ದಿವಸ ಡ್ಯೂ ಕಟ್ರೆ ನಾವು ಒಂದು ಸ್ವಲ್ಪ ನಮ್ಮ ಪಗಾರ ಇಷ್ಟು ಬರ್ತೈತಪ್ಪ ಅಂಥೇಳಿ ನಾವೊಂದು ಮಕ್ಕಳನ್ನ ತಂದೆ ತಾಯಿನ ಸ್ಕೂಲಿಗೆ ಮಕ್ಕಳಿಗೆ ಕಳ್ಸೋಕೆ ಒಂದು ಅನುಕೂಲ ಆಗ್ತದೆ ರೀ. ಅದ್ರ ಬಿಟ್ಟು ಮತ್ತು ನಮ್ಗೆ ಏನೂ ಅನುಕೂಲ ಇಲ್ಲ ಸರ್. ಇದು ಇವತ್ತು ಬಿಜಾಪುರ ಜಿಲ್ಲೆ ಒಳಗೆ ಅಷ್ಟೇ ಮನವಿ ಕೊಡತ್ತಿರೋ ಆಲ್ ಕರ್ನಾಟಕದಾಗ ಎಲ್ಲ ಗೃಹ ರಕ್ಷಕರು? ಆಲ್ ಕರ್ನಾಟಕದಾಗ ಎಲ್ಲ ತಹಸೀಲ್ದಾರಿಗೆ ಮತ್ತು DC ಎಲ್ಲರಿಗೆ ಕೊಡ್ಲಾತ್ತೀವಿ ಸರ್. ಮತ್ತು ತಾಲೂಕು ಪ್ಲೇಸ್ನಾಗೂ ಕೊಡ್ಲಾತ್ತೀವಿ ಸರ್. ಮತ್ತು ಈಗ ನಮ್ಮ ಅಲ್ಲಿ ನಾವು ವಿಧಾನಸೌಧದಾಗೂ ಕೊಟ್ಟು ಬಂದೀವಿ ರೀ. ಇದು ಮೊದಲೇ ಸಲ ಮನವಿ ಕೊಡೋದ್ರೆ ಇದಕ್ಕಿಂತ ಮುಂಚೆ ಕೊಟ್ಟಿರಿ? ಇದಕ್ಕಿಂತ ಮುಂಚೆ ಇಲ್ಲಿ ಬಿಜಾಪುರದಾಗ ಕೊಟ್ಟಿಲ್ಲ ಸರ್. ಇದು ಕೊಡೋಕೆ ಫಸ್ಟೇ ಸರ್. ಇವತ್ತು ನೀವು ಮನವಿ ಕೊಡತ್ತೀರಿ, ನಿಮ್ಮ ಬೇಡಿಕೆ ಈಡೇರಲಿಲ್ಲ. ಹಾಂ ಸರ್. ನಿಮ್ಗೆ ಅದೇ ವರ್ಷದಾಗ 3 ತಿಂಗಳು 4 ತಿಂಗಳು ಅಷ್ಟೇ ಡ್ಯೂಟಿ ಕೊಡಾದ್ರು. ಮುಂದೆ ನೀವು ಯಾವ ರೀತಿ ಏನು ಮಾಡೋರು? ಪ್ರತಿಭಟನೆ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಸ್ಟ್ರೈಕ್ ಮಾಡೋದೀವಿ ಸರ್. ಈಗ ಒಂದು ಸಲ ಫ್ರೀಡಮ್ ಪಾರ್ಕ್ದಲ್ಲಿ ನಮ್ಮ ಶ್ರೀರಾಮ್ ಸರ್ ಅದಾರ, ನಮ್ಮ LRF ಅಧ್ಯಕ್ಷರು. ಅವರ ಕಡೆಯಿಂದ ನಾವು ಇದ್ರ ಒಮ್ಮೆ ಫ್ರೀಡಮ್ ಪಾರ್ಕ್ನಲ್ಲಿ ಸ್ಟ್ರೈಕ್ ಮಾಡಿ ಅಲ್ಲಿ ಮನವಿ ಕೊಟ್ಟಿವಿ ಸರ್. ಗೃಹ ಮಂತ್ರಿಯವ್ರಿಗೆ ಕೊಟ್ಟು, ಸಿದ್ದರಾಮಯ್ಯವ್ರಿಗೆ ಕೊಟ್ಟು, ಕಾನೂನು ಸಚಿವರು HK ಪಾಟೀಲ್ ಅವ್ರಿಗೆ ಕೊಟ್ಟಿವಿ, ಎಲ್ಲರಿಗೆ ಕೊಟ್ಟಿವಿ. ಮತ್ತು VT ಖಾದರ್ ಸರಿಗೆ ಕೊಟ್ಟಿವಿ ರೀ. ಎಲ್ಲರಿಗೆ ಕೊಟ್ಟರು, ಯಾರೂ ಅದ್ರ ಬಗ್ಗೆ ಏನೂ ಕಾಳಜಿ ಇಲ್ಲ ಸರ್. ನಿಮಗೆ ಬದಲಿ ಪೇಮೆಂಟ್ ಇದ್ರೆ ಸಮಸ್ಯೆ ಐತೆ? ಬಾಕಿ ಪೇಮೆಂಟ್ ಬರ್ತದೆ ಸರ್. ಎಷ್ಟು ದಿವ್ಸ ಕೆಲಸ ಮಾಡ್ತೀವಿ ಅಷ್ಟು ಪೇಮೆಂಟ್ ಬರ್ತೈತಿ. ಮತ್ತು ನಾವು ಅದು ಮುಗೀತಂದ್ರೆ ಕಲಾಸ್ ಸರ್, ಮನ್ಯಾಗ ಇಟ್ಕೊಂಡ್ರು. ಹೆಸರು ಡ್ಯೂಟಿ ಅಂತೂ ಇಲ್ಲ ರೀ. ಅಮಿನೋದ್ದಿನ್ ದಸ್ಗೀರ್ ಸಾಬ್ ಮೋತಿಬಾಯಿ, ಘಟಕಾಧಿಕಾರಿ, ವಿಜಯಪುರ. ಒಟ್ಟು ನಮ್ಗೆ ಡ್ಯೂಟಿನೇ ಇಲ್ಲ ರೀ ಸರ್. ಲೇಡೀಸ್ಗೆ 1 ತಿಂಗಳು ಮಾಡಿದ್ರೆ 3 ತಿಂಗಳು 4 ತಿಂಗಳು ಮನ್ಯಾಗ ಕೂಡಬೇಕು. ಬೇರೆ ಕಡೆ ಜಾಬ್ ಮಾಡಕ್ಕೆ ಹೋದ್ರೆ ಅಂದ್ರೆ ಅಲ್ಲಿ 1 ತಿಂಗಳು ಅಂತ ನಮ್ಗೆ ಇಟ್ಕೊಳ್ಳಲ್ಲ ರೀ. ನೀವು ಮೊದಲು ಅಪಾರ್ಟ್ಮೆಂಟ್ ಮಾಡೋಕೈತಿಲ್ಲ, ಅಪಾರ್ಟ್ಮೆಂಟ್ ಮಾಡ್ಕೊಳ್ಳಾಗ ಏನಂತ ಹೇಳಿ ಅಪಾರ್ಟ್ಮೆಂಟ್ ಮಾಡ್ತಾರೆ? ಪರ್ಮೆಂಟ್ ನಿಮ್ಗೆ ಐತಿಲ್ಲ, 1 ವರ್ಷ ಡ್ಯೂಟಿ ಕೊಡ್ತೀವಿ ಅಂತ ಅಪಾರ್ಟ್ಮೆಂಟ್ ಮಾಡ್ಕೋತಾರೋ? ಎಲ್ಲಿ ವರ್ಷದಾಗಿದ್ರೆ 3 ತಿಂಗಳು ಅಷ್ಟೇ ಕೊಡ್ತೀವಿ? ಸ್ವಯಂ ಸೇವಕ ಅಂತೇಳಿ ಮಾಡ್ಕೊಂಡಾರಿ. ಅದ್ರ ಪ್ರಕಾರ ಈಗ ಇದ್ದಿದ್ದ ಡ್ಯೂಟಿನ ಸರ್ ಸಮಸ್ಯೆ ಕೊಡತ್ತಾರೆ ಎಲ್ಲರಿಗೆ. ಆದ್ರೆ ನಮಗೆ 1 ತಿಂಗಳು ಮಾಡಿದ್ರೆ 4 ತಿಂಗಳು 3 ತಿಂಗಳು ಮನ್ಯಾಗ ಕೊಡ್ತೀವಿ ರೀ. ಇದು ಮೊದಲಿಂದ ಸಮಸ್ಯೆ ಇತ್ತು, ಇತ್ತೀಚೆಗೆ ಸಮಸ್ಯೆ ಆಗಿತ್ತು? ಇದು ಇಲ್ಲ, ಮೊದಲಿಂದ ಸಮಸ್ಯೆ ಐತ್ರಿ ನಮ್ಗೆ. ಮೊದಲಿಂದ ಅದ್ರಿ, ಈಗಿಂದ ಏನಿಲ್ಲ, ಮೊದಲಿಂದ ಅದ. ಆದರೆ ನಾವೇನು ಕೇಳ್ಕೊಳ್ಳೋದಂದ್ರೆ ಈ ಸರ ನಮ್ಗೆ ಎಲ್ಲರಿಗೂ ಸ್ವಲ್ಪ ಡ್ಯೂಟಿ ಸಿಕ್ಕರಂದ್ರೆ ನಮ್ಗೆ ಸ್ವಲ್ಪ ಮನೆ ನಡೀತಾ. ಒಬ್ಬ ಗಂಡು ಸತ್ತೋರು ಅದಾರಿ, ಪ್ರಾಬ್ಲಮ್ ಭಾಳ ಅದಾವ್ರಿ ಇದ್ರಾಗ. ಅಂದ್ರೆ ಸ್ವಲ್ಪ ತಾಯಿ ತಂದೆ ಸಾಕೋರು ಅವರು ಅದಾರಿ. ಜನ ಜಾಸ್ತಿ ನಾವು ಮನೆಯಲ್ಲಿ ಕಾಪಾಡ್ಕೋಬೇಕ್ರಿ. ಅದ್ರ ಸಂಬಂಧಿಗೆ ನಾವು ಬೇರೆ ಕಡೆ ಎಲ್ಲಿಗೆ ಹೋಗೋಕ್ಕಾಗಲ್ಲ. ಇದನ್ನ ಅನುಮತಿ ಮಾಡಿಕೊಡ್ಬೇಕಂತೇಳಿ ನಾವು ಇಷ್ಟೇ ಬೇಡ್ಕೋತೀವಿ ಸರ್ಕಾರಕ್ಕೆ. ನಾವು ಇಷ್ಟು ಬೇಡಿಕೆ ಮಾಡ್ಕೋತೀವಿ ರೀ. ಆದರೆ ಎಲ್ಲ ಹೆಣ್ಮಕ್ಳಿಗೆ ಡ್ಯೂಟಿ ಕಂಟಿನ್ಯೂ ಸಿಗ್ಬೇಕ್ರಿ. ಶೋಭಾ ಶಂಕರಯ್ಯ ಹಿರೇಮಠ. ಇವತ್ತು ನಾವು ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಯ ಮುಖಾಂತರ ನಾವು ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ. ನಮ್ಮ ಈ ವಿಜಯಪುರ ಜಿಲ್ಲೆಯ ನಮ್ಮ ಗೃಹ ರಕ್ಷಕ ದಳದವರೆಲ್ಲ
ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಪ್ರತಿಯೊಂದು ತಾಲೂಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ನಾವು ಸ್ವಲ್ಪ ನಮ್ಮ ಕಡೆಯಿಂದ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಇವತ್ತು ನಮ್ಮ ಶಹರದ ಘಟಕಾರಿಯಾದಂಥ ಎಲ್ ಆರ್ ಎಫ್ ಸಂಘಟನೆದ ಅವರು ಶಹರ್ ಅಧ್ಯಕ್ಷ ನಮಗೆ ಸರ 365 ದಿನ ಕೆಲಸ ಇಲ್ಲ. ನಾವು 2019ರಲ್ಲಿ ಕೊರೋನಾ ಮಹಾಮಾರಿ ಬಂತು. ಮಹಾಮಾರಿ ಒಳಗೆ ನಾವು ನಿರಂತರ ಕಂಟಿನ್ಯೂ ಡ್ಯೂಟಿ ಮಾಡೀವಿ ಸರ. ಈ ಸಮಾಜಕ್ಕಾಗಿ ದುಡಿದೀವಿ. ಎಷ್ಟೋ ಜನ ಆ ವೇಳೆಯಲ್ಲಿ ತಿರ್ಕೊಂಡ್ರು, ಅಂಥದ್ರೊಳಗೆ ನಾವು ದುಡಿದೀವಿ. ಈ ಕೊರೋನಾ ಮುಗಿದ ಕೂಡಲೇ ನಮಗೆ ಸರ್ಕಾರಿ ಸ್ಪಂದಿಸುತ್ತಿಲ್ಲ ಸರ್, ಒಟ್ಟೆ ಸ್ಪಂದನೆ ಇಲ್ಲ ಸರ್. ನಾವೀಗ ನಮ್ಮ ಹಿಂದೆ ನಮ್ಮ ಪೋಷಕರು ಅದಾರ ಸರ, ನಮ್ಮ ಮಕ್ಕಳು ಅದಾರ, ನಮ್ಮ ಹೆಂಡತಿ ಅದಾರ, ನಮ್ಮ ತಂದೆ ಅದಾರ, ತಾಯಿ ಅದಾರ. ನಮ್ಮ ಕುಟುಂಬದೊಳಗೆ ಮಿನಿಮಮ್ ಇಲ್ಲ ಅಂದ್ರೆ ಒಂದು 5-6 ಜನ ಇದ್ದೀವಿ ಸರ್. ನಾವು ಈಗ ನಾವು ಸರ್ಕಾರಕ್ಕೆ ನಾವೇನು ಕೇಳಲ್ಲ, ನಾವು ಪರ್ಮಿಟ್ ಮಾಡೋಂತೂ ಅನ್ನಲ್ಲ, ನಾವು ಅವರಿಗೆ ಪೆನ್ಷನ್ ಕೊಡುವಂತೂ ಅನ್ನಲ್ಲ. ನಮಗೆ ನಿರಂತರ ಕರ್ತವ್ಯ 360 ದಿನ ಕರ್ತವ್ಯ ಬೇಡ್ಕೋತೀವಿ ಸರ್. ಈ ಜಿಲ್ಲಾಧಿಕಾರಿ ಮುಖಾಂತರ ನಾವು ಕಟ್ಟಿವಿ. ನಿಮಗೂ ನಮ್ಮ ಮೀಡಿಯಾದವ್ರಿಗೆ ಕೂಡ ನೀವು ಬಡವರ ಪರವಾಗಿ ಇದ್ದೀರಿ, ನೀವು ನಮ್ಮ ಪರವಾಗಿ ಧ್ವನಿ ಎತ್ತೀರಿ ಅಂತೇಳಿ ನಿಮ್ಗೆ ಕೈ ಮುಗಿ ಕೇಳ್ಕೊತೀವಿ ಸರ್. ಆದರೆ ಇಲ್ಲಿ ಬಂದಿದ್ದ ಉದ್ದೇಶ 365 ದಿನ ಡ್ಯೂಟಿ ಕೊಡಬೇಕು. ಇಲ್ಲಿ ಬರೋ ಉದ್ದೇಶ ನಮಗೆ 365 ದಿನ ಕೆಲಸ ಸಂಬಂಧ ಬಂದೀವಿ ಸರ್. ಹೆಸರು ಹೇಳ್ರಿ? ಮಾನ್ಯ ಸರ್, ನನ್ನ ಹೆಸರು ಸರ್ ಅಲ್ಲಾಬಕ್ಷ ವಾಲಿಕಾರ್ ಅಂತ. ನಾನು ವಿಜಯಪುರ ಘಟಕದ ಗೃಹ ರಕ್ಷಕ ಸರ್. ಮಾಡ್ಕೊಂಡು ಸರ್ ಸಣ್ಣ ಮಕ್ಕಳದವು ಭಾಳ ನಮಗೆ ಮನಸ್ಸಿಗೆ ನೋವಾಯಿತು ಸರ್, ಭಾಳ ದುಃಖನೂ ಆಯಿತು. ಸರ್ಕಾರ ಕಡೆಯಿಂದ ಯಾವ ಸ್ಪಂದನೆ ಇಲ್ಲ ಸರ್. ನಾವು ಈ ಸಮಾಜಕ್ಕೆ ದುಡಿತೀವಿ, ಈ ಸರ್ಕಾರಕ್ಕೆ ದುಡಿತೀವಿ. ನಮಗೊಂದು 360 ದಿನ ಊಟ ಕೇಳ್ತೀವಿ. ಬಡವರ ಪರವಾಗಿ ಮುಖ್ಯಮಂತ್ರಿ ಅದರ ಅಂತೇಳಿ ಮುಖ್ಯಮಂತ್ರಿಗೆ ನಾವು 2 ಸಲ ಬೆಳಗಾವಿ ಅಧಿವೇಶನಕ್ಕೂ ಹೋದೀವಿ, ಬೆಂಗಳೂರು ಅಧಿವೇಶನಕ್ಕೂ ಹೋದೀವಿ. ಪ್ರತಿಯೊಂದು ಸಲ ಪ್ರತಿ ಶಾಸಕರು, ಕರ್ನಾಟಕ ರಾಜ್ಯದ ಪ್ರತಿ ಶಾಸಕರು ನಾವು ಮನವಿ ಕೊಟ್ಟಿದ್ದೀವಿ. ಸಚಿವರು ಕೂಡ ಮನವಿ ಕೊಟ್ಟಿದ್ದೀರಿ. ಯಾರು ನಮ್ಮ ಪರವಾಗಿ ವಿಧಾನಸೌಧದಲ್ಲಿ ಯಾರೂ ಸ್ಪಂದಿಸೋದಿಲ್ಲ, ಯಾರು ನಮ್ಮ ಮನವಿಗೆ ಒಟ್ಟಿಗೆ ಸ್ಪಂದಿಸ್ತಾ ಇಲ್ಲ. ನಾವು ಕೈ ಮುಗಿದು ಈ ಮುಖ್ಯಮಂತ್ರಿ ಸಾಹೇಬರು ಕೇಳ್ಕೊತೀವಿ, ಗೃಹ ಮಂತ್ರಿಯವರಿಗೂ ಕೇಳ್ಕೊತೀವಿ, ಕೈ ಮುಗಿ ಎಲ್ಲ ಕರ್ನಾಟಕ ರಾಜ್ಯದ ಸಚಿವರಿಗೂ ನಾವು ಕೇಳ್ಕೊತೀವಿ. ಈ ಬಡವರ ಪರವಾಗಿ ನಮಗೆ 360 ದಿನ ಕೆಲಸ ಕೊಡ್ರಿ ಸರ್ ಅಂತ ಬೇಡ್ಕೊತೀವಿ ಸರ್. ಜೈ ಗೃಹ ರಕ್ಷಾ, ಜೈ LRF. ಚಿಂತಾಜನಕವಾಗಿರುತ್ತದೆ. ಈ ರೀತಿ ಅತಂತ್ರ ಕೆಲಸದಿಂದ ಗೃಹ ರಕ್ಷಕರಿಗೆ ಮದುವೆಯಾಗಲು ಯಾರೂ ಹೆಣ್ಣು ಕೊಡಲು ಮುಂದೆ ಬರುತ್ತಿಲ್ಲ. ಸಾವಿರಾರು ಗೃಹ ರಕ್ಷಕ ಮದುವೆಯಾಗದೆ ಉಳಿದಿರುತ್ತಾರೆ. MA LLB ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಿರುವ